ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎಲ್ಲ ಧರ್ಮ ಸಂಸ್ಕೃತಿಯ ಮೂಲ ತಾಯಿ ಬೇರು ಭಾರತ. ಹರಿಹರಪುರ ಶ್ರೀಗಳು. ಎಲ್ಲ ಸಂಸ್ಕೃತಿ ಎಲ್ಲ ಧರ್ಮಗಳ ಮೂಲ ಬೇರು ಭಾರತ ಭೂಮಿ, ಭರತ ಭೂಮಿ. ಹರಿಹರಪುರ ಶ್ರೀಗಳ ಉವಾಚ. ಹರಿಹರಪುರದ ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಕೆಂಗೇರಿ ಉಪನಗರದ ಬಂಡೆ ಮಠದ ಶಿವಯೋಗಿಗಳ ಭವನದೊಳಗೆ ನಡೆಸಲಾದ ಬಂಡೆ ಮಠದ ಶ್ರೀ ಶಿವಯೋಗಿಗಳ ಸಭಾಭವನ ನಡೆಸಿದ ಸಮಾಜ ನಾರಾಯಣ ಆರಾಧನೆಯ ಸಂದರ್ಭದೊಳಗೆ ಅನುಗ್ರಹ ಸಂದೇಶವನ್ನು ನೀಡಿ ಮಾತನಾಡ್ತಾಯಿದ್ರು. ಪ್ರಪ್ರಥಮ ಬಾರಿಗೆ ವಿಶಿಷ್ಟ ರೀತಿಯಲ್ಲಿ ಆಯೋಜಿಸಲಾಗಿದ್ದಂತಹ ಶ್ರೀ ಸತ್ಯನಾರಾಯಣ ಪೂಜೆ. ಸಹಜವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಆಚರಿಸುವುದು ಸಂಪ್ರದಾಯವಾದರೂ ಕೂಡ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಇದನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ಮೂಲಕವಾಗಿ ಸಮಾಜ ನಾರಾಯಣ ಆರಾಧನೆ ಎನ್ನುವ ಹೆಸರಿನಲ್ಲಿ ಎಲ್ಲ ಜಾತಿ ಧರ್ಮದ ಹಿಂದೂ ಬಾಂಧವರನ್ನು ಒಗ್ಗೂಡಿಸಿ ಅವರ ಮೂಲಕವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಿ ಭಜನೆಗಳನ್ನು ನಡೆಸುವುದರ ಮೂಲಕವಾಗಿ ಅನುಗ್ರಹ ಸಂದೇಶವನ್ನು ನೀಡಿ ಒಟ್ಟಿಗೆ ಭೋಜನವನ್ನು ಸವಿಯುವುದರ ಮೂಲಕವಾಗಿ ಜಾತಿ ಮತ ಧರ್ಮವನ್ನು ಹೋಗಲಾಡಿಸಬೇಕು, ನಾವು ಒಂದೇ, ನಾವೆಲ್ಲರೂ ಹಿಂದೂಗಳು ಎನ್ನುವ ಭಾವನೆ ಮೂಡಿಸಬೇಕು ಅನ್ನುವಂಥ ನಿಶ್ಚಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಡಿ ಇಟ್ಟಿದ್ದಾರೆ. ಅವರು ಆ ಹಿನ್ನೆಲೆಯೊಳಗೆ ಕೆಂಗೇರಿ ಉಪನಗರ ಬಂಡೆ ಮಠದಲ್ಲಿ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ವೇದಿಕೆ ಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ನಡೆಸಿದ ನಂತರೊಳಗೆ ಶ್ರೀಗಳವರು ಅನುಗ್ರಹ ಸಂದೇಶವನ್ನು ನೀಡಿದರು. ಎಲ್ಲ ಧರ್ಮಗಳ ಸಂಸ್ಕೃತಿಗಳ ಮೂಲ ಬೇರು ಭಾರತ. ಭರತ ಭೂಮಿಯಲ್ಲಿ ಇದೆಲ್ಲ ಮೂಲ ಬೇರು ಇದೆ. ಇವೆಲ್ಲವೂ ಕೇವಲ ಕೊಂಬೆಗಳು. ಎಲ್ಲ ಧರ್ಮಗಳು ಕೂಡ, ಅದು ವೀರಶೈವ ಲಿಂಗಾಯತ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಎಲ್ಲ ಧರ್ಮಗಳ ಮೂಲ ಬೇರು ಭಾರತ. ಹಾಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಸಹೋದರರು ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸಬೇಕು. ಆ ಭಾವನೆಯನ್ನು ರೂಢಿಸಿಕೊಳ್ಳಬೇಕು. ನಾವೆಲ್ಲರೂ ಜಾತಿ ಮತ ಧರ್ಮವನ್ನು ದೂರವನ್ನಿಟ್ಟು ಒಟ್ಟಿಗೆ ಸಹಭೋಜನವನ್ನು ಮಾಡಬೇಕು. ಆಗ ಮಾತ್ರ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಎನ್ನುವಂಥ ಹಿನ್ನೆಲೆ ಒಳಗೆ ಶ್ರೀಗಳವರು ಈ ಕಾರ್ಯಕ್ಕೆ ಕೈ ಹಾಕಿದರು. ಆ ಕಾರ್ಯವನ್ನು ಆಗಮಿಸಿದ ಎಲ್ಲರೂ ಒಪ್ಪಿಯೇ ಬಂದಿದ್ದರು. ಕಾರ್ಯಕ್ರಮಕ್ಕೆ ಬಂದಂಥವರೆಲ್ಲರೂ ಕೂಡ ಶ್ರೀಗಳವರ ಅನುಗ್ರಹ ಭಾಷಣವನ್ನು ಕೇಳಿ ಪುನೀತರಾದರು. ಸ್ಥಳೀಯ ಅನೇಕ ಪ್ರಮುಖರು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ಆ ಎಲ್ಲ ಹೆಸರುಗಳನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ಹರಿಹರಪುರದ ಶ್ರೀಗಳವರು ಬಂದಾಗ ಪೂರ್ಣ ಕುಂಭ ಸಹಿತವಾಗಿ ಶ್ರೀಗಳವರನ್ನು ಸ್ವಾಗತಿಸಲಾಯಿತು. ಬಂಡೆ ಮಠದ ಶ್ರೀ ಬಂಡೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಬಂಡೆ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರನ್ನು ಭೇಟಿಯಾಗಿ ಉಭಯ ಕುಶಲೋಪರಿಯನ್ನು ಮಾತನಾಡಿದರು. ನಂತರ ಶಿವಯೋಗಿಗಳ ಭವನಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಶ್ರೀಗಳು ಫಲಮಂತ್ರಾಕ್ಷತೆಯನ್ನು ವಿತರಿಸಿದರು. ಫಲಮಂತ್ರಾಕ್ಷತೆ ವಿತರಿಸಿದ್ದಷ್ಟೇ ಅಲ್ಲ, ಕೊಟ್ಟಿದ್ದಷ್ಟೇ ಅಲ್ಲ, ಪ್ರತಿಯೊಬ್ಬರನ್ನೂ ಮಾತನಾಡಿಸಿ ಪರಿಚಯ ಮಾಡಿಕೊಳ್ತಾ ಇದ್ದರು. ಸಹಸ್ರಾರು ಸಂಖ್ಯೆಯ ಜನ ಫಲಮಂತ್ರಾಕ್ಷತೆಯನ್ನು ಪಡೆಯುವುದಕ್ಕೆ ಸಂಜೆಯಾಯಿತು. ಸಂಜೆಯಾದರೂ ಕೂಡ ಶ್ರೀಗಳವರ ಒಂದು ಚೂರೂ ಕೂಡ ಚಿಂತನೆಯನ್ನು ಮಾಡದೆ ಎಲ್ಲರನ್ನೂ ಅದೇ ರೀತಿ ಒಳಗೆ ಮಾತನಾಡಿಸಿದ್ದು ಪ್ರತಿಯೊಬ್ಬರೂ ಕೂಡ ಹರ್ಷ ತಂದಿತ್ತು. ಇಂತಹ ಅತ್ಯುತ್ತಮವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಮಿತಿಯವರು ಆಯೋಜನೆಯನ್ನು ಮಾಡಿದರು. ಶ್ರೀಗಳವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ನಾವೆಲ್ಲರೂ ಕೂಡ ಒಮ್ಮತವಾಗಿರಬೇಕು. ಭಾರತದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ ರೀತಿ ಒಳಗೆ ಆಚರಣೆಯನ್ನು ಮಾಡುವಂತಾಗಬೇಕು, ಏಕ ಆಚರಣೆಯಾಗಬೇಕು. ಆಗ ಮಾತ್ರ ನಾವು ಒಂದು ಅನ್ನಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಗೆ ಸಾಕಷ್ಟು ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ವಿವರಗಳನ್ನು ಕೊಟ್ಟರು. ಅವ್ರು ಏನು ಹೇಳಿದ್ರು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಂದೇ ದಾರಿ ಇರುವುದು, ಯಾವುದೋ ಒಂದು ದಾರಿ, ಆ ದಾರಿಯಲ್ಲೇ ಹೋಗಬೇಕು, ಬೇರೆ ದಾರಿ ಇಲ್ಲ. ಬೇರೆ ದಾರಿಯಲ್ಲಿ ತಿರುಪತಿಗೆ ಹೋಗದೆ ಪ್ರಯತ್ನ ಪಟ್ರೆ ನೀವು ನರಕಕ್ಕೆ ಹೋಗ್ತೀರಿ. ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ನೋ ಒನ್ ಕ್ಯಾನ್ ಕಮ್ ಟು ಫಾದರ್ ಎಕ್ಸ್ಪೆಕ್ಟ್ ಥ್ರೂ ಮೀ. ಇದು ಒಂದು ಸಂಸ್ಕೃತಿ ಹೇಳ್ತಾ ಇದೆ. ಈ ತರ ಅರ್ಥ ಆಯ್ತಾ? ನಾನೇ ಸತ್ಯ, ನಾನೇ ದಾರಿ, ನಾನೇ ಜೀವನ, ನನ್ನನ್ನು ಬಿಟ್ಟು ಯಾರು ಕೂಡ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ 100 ಸಲ ಹೇಳಿದ ಕೂಡಲೇ ನಮ್ಮವರಿಗೆ ಕನ್ಫ್ಯೂಸ್ ಆಗುತ್ತೆ, ಹೌದೇನೋ ಅಂತ. ನಾವು ಆ ದಾರಿಗೆ ಹೋಗಿ ಶುರು ಮಾಡ್ತೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಏನ್ ಹೇಳ್ತಾ ಇದೆ? ಸತ್ಯ ಒಂದೇ, ಮಾರ್ಗಗಳು ಅನೇಕ, ದೇವರೊಬ್ಬನೇ, ನಾಮರೂಪಗಳು ಹಲವು. ಎಲ್ಲರನ್ನೂ ಒಪ್ಪಿಕೊಳ್ತಕ್ಕಂಥ ಸಂಸ್ಕೃತಿ ನಮ್ಮ ಸಂಸ್ಕೃತಿ. ಇದು ನಮ್ಮ ಬಲವೂ ಹೌದು, ಇದು ನಮ್ಮ
ಬಲಹೀನತೆಗೆ ಕಾರಣವಾಗ್ತಕ್ಕಂಥ ಅಂಶವೂ ಹೌದು. ಆದ್ದರಿಂದ ಭಾರತೀಯ ಸಂಸ್ಕೃತಿಯ ಈ ಒಂದು ಗತ ವೈಭವವನ್ನ 10,000 ವರ್ಷಗಳ ಒಂದು ಚರಿತ್ರೆಯನ್ನು ನೋಡಿದರೆ ಅನೇಕ ಋಷಿಮುನಿಗಳು ಸತ್ಯವನ್ನ ಬೇರೆ ಬೇರೆ ಮಾರ್ಗದಲ್ಲಿ ಕಂಡುಕೊಳ್ತಕ್ಕಂತಹ ಒಂದು ತಾತ್ವಿಕ ವಿಚಾರವನ್ನ ನಮಗೆ ಕೊಟ್ಟಿದ್ದಾರೆ. ಕಪಿಲ ಮಹರ್ಷಿಗಳು ಸಾಂಖ್ಯ ದರ್ಶನವನ್ನ ಕೊಟ್ಟರು, ಗೌತಮ ಮಹರ್ಷಿಗಳು ನ್ಯಾಯ ದರ್ಶನವನ್ನ ಕೊಟ್ಟರು, ಕಣಾದ ಮಹರ್ಷಿಗಳು ವೈಶೇಷಿಕ ದರ್ಶನವನ್ನ ಕೊಟ್ಟರು, ಪತಂಜಲಿ ಮಹರ್ಷಿಗಳು ಯೋಗ ದರ್ಶನವನ್ನ ಕೊಟ್ಟರು, ಜೈಮಿನಿ ಮಹರ್ಷಿಗಳು ಪೂರ್ವ ಮೀಮಾಂಸಾ ದರ್ಶನವನ್ನ ಕೊಟ್ಟರು, ಭಗವಾನ್ ವೇದವ್ಯಾಸರು ವೇದಾಂತ ದರ್ಶನವನ್ನ ಕೊಟ್ಟರು. ಇನ್ನು ಮುಂದಕ್ಕೆ ಹೋದರೆ ತೀರ್ಥಂಕರರು ಜೈನ ದರ್ಶನವನ್ನ ಕೊಟ್ಟರು, ಗೌತಮ ಬುದ್ಧರು ಬೌದ್ಧ ದರ್ಶನವನ್ನ ಕೊಟ್ಟರು, ಹಾಗೆಯೇ ಬೃಹಸ್ಪತಿ ಆಚಾರ್ಯರು ಚಾರ್ವಾಕ ದರ್ಶನವನ್ನ ಕೊಟ್ಟರು. ಇದು ಈ ಮಣ್ಣಲ್ಲಿ ಹುಟ್ಟಿರತಕ್ಕಂತಹ 9 ದರ್ಶನ ಶಾಸ್ತ್ರಗಳು ಆಗಿದೆ. ಇದು ನವದರ್ಶನ ಶಾಸ್ತ್ರಗಳು. ಭಾರತದ ಪುಣ್ಯ ಭೂಮಿಯಲ್ಲಿ ಹುಟ್ಟಿರತಕ್ಕಂತಹ 9 ದರ್ಶನ ಶಾಸ್ತ್ರಗಳು. ಎಲ್ಲ ತಾತ್ವಿಕರು, ಎಲ್ಲ ದರ್ಶನ ಶಾಸ್ತ್ರಕಾರರು, ಎಲ್ಲ ಆಚಾರ್ಯರು ಈ 9 ಇಟ್ಟುಕೊಂಡೇ ವ್ಯವಹಾರ ಮಾಡಿದ್ದಾರೆ. ತಿಳ್ಕೊಳ್ಳಿ, ಈ 9 ಸುಮಾರು ಸಂಪ್ರದಾಯ ಆಗಿದ್ದಾವೆ. ಈ 9 ವಿಕಾಸ ಆಗಬೇಕಾದ್ರೆ ಲಕ್ಷ ಲಕ್ಷ ವರ್ಷಗಳ ಬೇಕಾಗಿದೆ. ನಾವು ಮೊದಲೇ ಹೇಳಿದಾಗೆ ಒಂದು ಸಂಸ್ಕೃತಿ ಒಂದು ದೇಶದಲ್ಲಿ ವಿಕಾಸ ಆಗಬೇಕು ಅಂತ ಆದ್ರೆ ಅದಕ್ಕೆ ದೀರ್ಘಕಾಲದ ಇತಿಹಾಸ ಇರುತ್ತದೆ. ಒಂದು ದೇಶದಲ್ಲಿ ಜನಿಸಿದ ಆಧ್ಯಾತ್ಮಿಕ, ಧಾರ್ಮಿಕ, ಐತಿಹಾಸಿಕ, ಸಾಹಿತ್ಯಿಕ, ಕಲಾತ್ಮಕ, ವೈಜ್ಞಾನಿಕ ಮುಂತಾದ ಮೌಲ್ಯಗಳು ಅತ್ಯಂತ ಕ್ರಮಬದ್ಧವಾಗಿ ಮತ್ತು ಸಮಗ್ರವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಪಾರಂಪರಿಕ ಮೌಲ್ಯಗಳಾಗಿ ರೂಪುಕೊಂಡು ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಅಭಿವ್ಯಕ್ತವಾದಾಗ ಅದನ್ನು ನಾವು ಆ ದೇಶದ ಸಂಸ್ಕೃತಿ ಅಂತ ಕರಿತೇವೆ. ಆದ್ದರಿಂದ ಈ ನಿಟ್ಟಿನಲ್ಲಿ ರೂಪುಗೊಂಡಿರತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ 9 ದರ್ಶನ ಶಾಸ್ತ್ರ ಹೇಳಿದಾವೆ. ಅದನ್ನು ಅನುಸರಿಸಿ ಅನೇಕ ಸಂಪ್ರದಾಯಗಳು ಹೊರಟಿದ್ದಾವೆ. ಉದಾಹರಣೆಗೆ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಸೌರ, ಸ್ಕಾಂದ, ಗಾಣಪತ್ಯ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳು ಈ ಪವಿತ್ರವಾದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂತಹ ಸಂಪ್ರದಾಯಗಳು ಆಗಿವೆ. ಗೊತ್ತಿರಬೇಕು ನಿಮಗೆ. ಆದ್ದರಿಂದ ವೈದಿಕ ಇರಬಹುದು, ವೈಷ್ಣವ ಇರಬಹುದು, ಶೈವ ಇರಬಹುದು, ಶಾಕ್ತ ಇರಬಹುದು, ಆಗಮ ಇರಬಹುದು, ವೀರಶೈವ ಲಿಂಗಾಯತ ಇರಬಹುದು, ಜೈನ ಇರಬಹುದು, ಬೌದ್ಧ ಇರಬಹುದು, ಸಿಖ್ ಇರಬಹುದು. ಇವೆಲ್ಲವೂ ಕೂಡ ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟಿದ ಸಂಪ್ರದಾಯಗಳು ಆಗಿವೆ. ಇವೆಲ್ಲದಕ್ಕೂ ತನ್ನದೇ ಆದ ಇತಿಹಾಸ ಇದೆ, ತನ್ನದೇ ಆಗಿರತಕ್ಕಂಥ ವಿಚಾರಧಾರೆ ಇದೆ. ಇವು ಸತ್ಯವನ್ನ ಬೇರೆ ಬೇರೆ ಮಾರ್ಗಗಳ ಮೂಲಕ ಜಗತ್ತಿಗೆ ಬೋಧನೆ ಮಾಡ್ತಾ ಇವೆ. ಇದು ಗೊತ್ತಿರಬೇಕು. ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮಲ್ಲಿ ಸಹೋದರ ಭಾವ ಹೇಗೆ ಜಾಗೃತವಾಗುತ್ತೆ? ಆದ್ದರಿಂದ ಇದು ಯಾವುದೇ ಇರಬಹುದು, ವೈದಿಕ ಇರಬಹುದು, ವೈಷ್ಣವ ಇರಬಹುದು, ಶೈವ ಇರಬಹುದು, ಶಾಕ್ತ ಇರಬಹುದು, ಆಗಮ ಇರಬಹುದು, ವೀರಶೈವ ಲಿಂಗಾಯತ ಇರಬಹುದು, ಜೈನ ಇರಬಹುದು, ಬೌದ್ಧ ಇರಬಹುದು, ಸಿಖ್ ಇರಬಹುದು. ಈ ಎಲ್ಲ ಸಂಪ್ರದಾಯಗಳಿಗೆ ತಾಯಿ ಬೇರೆ ಯಾವುದು ಅಂತ ಕೇಳಿದ್ರೆ ಭಾರತೀಯ ಸಂಸ್ಕೃತಿ. ತಾಯಿ ಬೇರೆ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ಎಲ್ಲ ಸಂಸ್ಕೃತಿಗಳಿಗೆ ಭಾರತೀಯ ಸಂಸ್ಕೃತಿಯೇ ಮಾತೃಸ್ಥಾನದಲ್ಲಿ ಇದೆ. ಆದ್ದರಿಂದ ಇದು ನಮ್ಮ ಹಿರಿಯರು ಸಹಸ್ರ ವರ್ಷಗಳಿಂದ ಒಪ್ಪಿಕೊಂಡು ಬಂದಿರತಕ್ಕಂತಹ ಸತ್ಯ, ವಾಸ್ತವಿಕ ಸತ್ಯ ಆಗಿದೆ. ಆದರೆ ಇವತ್ತು ಸಮಾಜದಲ್ಲಿ ನಾವು ಅದನ್ನ ವಿಸ್ಮರಿಸಿಕೊಂಡು ಬದುಕ್ತಾ ಇದ್ದೇವೆ. ನೋಡಿ, ಎಲ್ಲ ಸಂಸ್ಕೃತಿಗಳು ಕೂಡ ಓಂಕಾರವನ್ನ, ಪ್ರಣವ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಒಪ್ಪಿಕೊಂಡಿರ್ತಕ್ಕಂತಹ ಸಂಪ್ರದಾಯಗಳು ಆಗಿವೆ. ಎಲ್ಲಾ ಸಂಪ್ರದಾಯವೂ ಇದೆ. ನಾವು ಎಷ್ಟು ಬೇಕಾದ್ರೂ ಹೇಳಬಹುದು. ಉದಾಹರಣೆಗೆ ವೈದಿಕ ಸಂಪ್ರದಾಯ ಅನ್ಕೊಳ್ಳಿ. ವೈದಿಕ ಸಂಪ್ರದಾಯದ ಉಪನಿಷತ್ ಹೇಳ್ತಾ ಇದೆ
ಓಮಿತಿ ಬ್ರಹ್ಮ ಓಮಿತಿ ಇದಂ ಸರ್ವಂ. ಅರ್ಥ ಏನೋ? ಓಮಿತಿ ಬ್ರಹ್ಮ. ನಾವು ಮೊದಲೇ ಹೇಳಿದಾಗೆ ಭಾರತೀಯ ಸಂಸ್ಕೃತಿಗೆ ಸೇರಿದ ಎಲ್ಲಾ ಸಂಪ್ರದಾಯಗಳಿಗೂ ಕೂಡ, ವೈದಿಕ ಇರಬಹುದು, ವೈಷ್ಣವ ಇರಬಹುದು, ಶೈವ ಇರಬಹುದು, ಶಾಕ್ತ ಇರಬಹುದು, ಆಗಮ ಇರಬಹುದು, ವೀರಶೈವ ಲಿಂಗಾಯತ ಇರಬಹುದು, ಜೈನ ಇರಬಹುದು, ಬೌದ್ಧ ಇರಬಹುದು, ಸಿಖ್ ಇರಬಹುದು. ಈ ಎಲ್ಲ ಸಂಪ್ರದಾಯಗಳಿಗೂ ಭಾರತೀಯ ಸಂಸ್ಕೃತಿ ಎನ್ನುವುದೇ ತಾಯಿ ಬೇರು. ಅತ್ಯುತ್ತಮವಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ಸಮಾಜ ನಾರಾಯಣ ಆರಾಧನೆ, ಸಮಷ್ಟಿ ಕಲ್ಯಾಣ ಸತ್ಯನಾರಾಯಣ ಪೂಜೆ, ಸಮಷ್ಟಿ ಸಹಭೋಜನ ನಡೆದಂಥ ವಿವರಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.